Beautiful horses lacing around in this beautiful place. 100% top class residential area in Mysore. ಇಲ್ಲಿ 5 BHK ಡ್ಯೂಪ್ಲೆಕ್ಸ್ ಹೌಸ್ ಬಂದಿದೆ. ಹೌಸ್ ಟೂರ್ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೋಗಿ ನೋಡಲ್ಲ. ವೆಲ್ಕಮ್ ಟು ನಮ್ಮ ಪ್ರಾಪರ್ಟಿ ಕರ್ನಾಟಕ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು. ಇಲ್ಲೇ ನೋಡಿ, ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಐತೆ, ಫ್ಲೋರ್ ಟೈಲ್ಸ್ ಎಲ್ಲ ಐತೆ ನಿಮಗೆ. ಇದೇ ಫ್ರಂಟ್ ಎಂಟ್ರೆನ್ಸು. ಇಲ್ಲಿ ವಾಲ್ ಕ್ಲಾಡಿಂಗ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಅಪಿರೆನ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ವಾಲ್ ಕ್ಲಾಡಿಂಗ್ ಟೈಲ್ಸು. ಇಲ್ಲಿ ಸೈಡ್ ಪ್ಯಾಸೇಜ್ ಇದೆ, ಇಲ್ಲಿ ಸ್ಟೇರ್ ಕೇಸ್ ಇದೆ ಮೇಲ್ಗಡೆ ಟೆರೆಸ್ ಹೋಗೋದಕ್ಕೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಪ್ಯಾಸೇಜ್ ಐತೆ ನಿಮಗೆ. ಫಸ್ಟ್ ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀನಿ. ಡ್ರೈನ್ ಕವರ್, ಅದು ಡ್ರೈನ್ ಸಿಸ್ಟಮು. ಇಲ್ಲಿ ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಇದೆ. ನೀವು ಒಂದು ಕಾರ್ ಒಳಗಡೆ ಪಾರ್ಕ್ ಮಾಡ್ಬೋದು, ಅದ್ರ ಜೊತೆ 2 ಬೈಕ್ ಕೂಡ ಪಾರ್ಕ್ ಮಾಡ್ಬೋದು, ಅಷ್ಟು ಸ್ಪೇಸ್ ಐತೆ. ವಾಟರ್ ಟ್ಯಾಪ್ ಕನೆಕ್ಷನ್ ಇಲ್ಲಿ ಐತೆ. ಕಾಂಪೌಂಡ್ ವಾಲ್ಗೂ ಹೌಸ್ಗೂ ಮಧ್ಯೆಯಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಇಲ್ಲಿ ಸಪ್ರೇಟ್ ಡೋರ್ ನಿಮ್ಗೆ ಬರ್ತಾ ಇದೆ. ದಿಸ್ ಲೀಡ್ಸ್ ಟು ದ ಬ್ಯಾಕ್ ಆಫ್ ದಿ ಹೌಸ್. ಸೊ ನಿಮ್ಮ ಸರ್ವೆಂಟ್ಸ್ ಎಲ್ಲ ಬಂದ ಇಲ್ಲಿಂದ ಕೂಡ ಎಂಟ್ರಿ ಆಗ್ಬೋದು ಅವರು. ದಿಸ್ ಲೀಡ್ಸ್ ಡೈರೆಕ್ಟ್ಲಿ ಟು ದ ಬ್ಯಾಕ್ ಆಫ್ ದಿ ಹೌಸ್. ಇದು ಆ್ಯಕ್ಚುಲಿ 5 BHK ಹೌಸು. 4 BHK ಬಂದು ಒಂದು ಡ್ಯೂಪ್ಲೆಕ್ಸ್ ಹೌಸ್ ಐತೆ, ಮತ್ತು 1 ಇಂಡಿಪೆಂಡೆಂಟ್ ರೂಮ್ ನಿಮಗೆ ಟೆರಸ್ ಎಲ್ಲ ಐತೆ. ಸೊ ಫಸ್ಟ್ ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ಒಂದು ಟ್ಯಾಪ್ ಕನೆಕ್ಷನ್ ಐತೆ. ಸೊ ಟೆರಸ್ ಹೋಗಲ್ಲ, ಆ ಇಂಡಿಪೆಂಡೆಂಟ್ ರೂಮ್ ಇರೋದು ಫಸ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ. ಆಮೇಲೆ ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ಅದು ಬಂದು ಡ್ಯೂಪ್ಲೆಕ್ಸ್ ಹೌಸು. ಅಲ್ಲಿ ನಿಮಗೆ 4 BHK ಸಿಗುತ್ತೆ. ಸೊ ಇಲ್ಲಿ ನಾವು ಟೆರಸ್ ಬಂದಿದ್ದೀನಿ. ಇಲ್ಲೇ ನೋಡ್ಬೋದು ಎಷ್ಟು ಸೂಪರ್ ವೈಟ್ ಟೆರಸ್ ಐತೆ ನಿಮಗೆ. ಸೋಲಾರ್ ಪ್ಯಾನಲ್ ಐತೆ ನಿಮಗೆ. ಹಾಟ್ ವಾಟರ್ಗೆ ಸೋಲಾರ್ ಸೆಲ್ಸ್ ಫಿಟ್ ಮಾಡಿದ್ದಾರೆ. ಸೋಲಾರ್ ಪ್ಯಾನಲ್ ಟ್ಯಾಂಕು ಇಲ್ಲಿ ನೋಡ್ಬೋದು, ಸುಪ್ರೀಂ ಸೋಲಾರ್ಸ್ ಕಂಪ್ನಿಯಿಂದ. ಸೊ ಟೆರಸಲ್ಲೇ ನಿಮಗೆ 1 BHK ಬರ್ತದೆ. ಇದನ್ನೇ ಆ ರೂಮು, ನೋಡ್ಕೊಳ್ಳಿ. ಇದು ಸತ್ಯಕ್ಕೆ ಇಲ್ಲಿ ಯಾರೂ ವಾಸ ಇಲ್ಲ, ಇದು ಕೀ ಸಿಕ್ಕಿಲ್ಲ, ಇದು ಒಳಗಡೆ ಇಂಟೀರಿಯರ್ಸ್ ತೋರಿಸ್ಕಾಗಲ್ಲ. ನೀವು ಏರಿಯಾ ನೋಡ್ಬೋದು, ಇದು ಪಕ್ಕಾ ರೆಸಿಡೆನ್ಷಿಯಲ್ ಏರಿಯಾ ಆಯಿತು. JP ನಗರ ವೆಲ್ ಡೆವಲಪ್ಡ್ ರೆಸಿಡೆನ್ಷಿಯಲ್ ಏರಿಯಾ. ಎಲ್ಲ ಈ ಲೇನಲ್ಲಿ ಎಲ್ಲ ನಿಮಗೆ ದೊಡ್ಡ ದೊಡ್ಡ ಮನೆಗಳೇ ಕಾಣಿಸ್ತಾ ಇದೆ ನೋಡಿ. ಫುಲ್ಲಿ ಡೆವಲಪ್ಡ್ ರೆಸಿಡೆನ್ಷಿಯಲ್ ಏರಿಯಾ. ಅಡ್ಜಸೆಂಟ್ ಟು ದಿಸ್ ಹೌಸ್ ಇಲ್ಲಿ ವೇಕೆಂಟ್ ಪ್ಲಾಟ್ ಇದೆ. ಜೊತೆಗೆ ಏನು ಮನೆ ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗಲ್ಲ, ಫ್ರೀ ಸ್ಪೇಸ್ ಇದೆ. ಸೊ ಗಾಡಿಗಳು ನೀವು ಇಲ್ಲೇ ಪಾರ್ಕ್ ಮಾಡ್ಬೋದು. 5 BHK ಹೌಸ್, ಡ್ಯೂಪ್ಲೆಕ್ಸ್ ಹೌಸಲ್ಲಿ 4 BHK ಬರ್ತದೆ. ಟೆರಸಲ್ಲೇ 1 BHK ಐತೆ ನಿಮಗೆ. ನೋಡಿ, ಯಾವ ಡೈರೆಕ್ಷನ್ ನೋಡಿದ್ರೆ ನಿಮ್ಗೆ ಮನೆ ಐತೆ, ಇಲ್ಲ ಹೊಸ ಮನೆ ಕನ್ಸ್ಟ್ರಕ್ಷನ್ಸ್ ನಡೀತದೆ. ಇಲ್ಲೇ ನೀವು ನೋಡ್ಬೋದು. ಇಲ್ಲಿ ಸ್ಟಾರ್ ಕೇಸ್ ನಿಮ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೈಯರ್ ಲೆವೆಲ್ ಹೋಗಿ ನಿಮ್ಗೆ ತೋರಿಸ್ತೀನಿ. ದಿಸ್ ದಿ ಹೈಯೆಸ್ಟ್ ಪಾಯಿಂಟ್. ನೋಡಿ ನಿಮ್ಮ ಸರೌಂಡಿಂಗ್ ಏರಿಯಾ ಹೆಂಗೆ ಐತೆ ಅಂತ. ಲವ್ಲಿ ಪ್ಲೇಸ್. 100% ರೆಸಿಡೆನ್ಷಿಯಲ್, ಫುಲ್ಲಿ ಡೆವಲಪ್ಡ್ ರೆಸಿಡೆನ್ಷಿಯಲ್ ಏರಿಯಾ. ವಾಟರ್ ಟ್ಯಾಂಕ್ ಇಲ್ಲೇ ಐತೆ, 1000 ಲೀಟರ್ ವಾಟರ್ ಟ್ಯಾಂಕ್. ಹೀಗೆ ಇಂಟೀರಿಯರ್ ಆಫ್ ದ ಹೌಸ್ ನಿಮ್ಗೆ ತೋರಿಸಿದ್ವಿ. 5 BHK ಹೌಸ್, 4+1 ಡ್ಯೂಪ್ಲೆಕ್ಸ್ ಹೌಸಲ್ಲಿ ನಿಮಗೆ 4 BHK ಸಿಗುತ್ತೆ. ದಿಸ್ ಇಸ್ ಅ ಫ್ರಂಟ್ ಎಂಟ್ರೆನ್ಸ್. ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಫ್ರಂಟ್ ಡೋರ್ ನೋಡ್ತಾರೆ. 100% ಫಸ್ಟ್ ಕ್ವಾಲಿಟಿ ಟೀಕಲ್ಲೇ ಮಾಡಿದ್ದಾರೆ. ಸೂಪರ್ ಆಗೈತೆ. ಇಲ್ಲಿ ಡೋರ್ ಕೂಡ ನೋಡ್ಬೋದು. ಡೋರ್ ಕಾರ್ವಿಂಗ್ಸ್ ಎಲ್ಲ ನೋಡಿ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ ಡೋರ್ ಇತ್ತು ನೋಡಿ. 100% ಟೀಕಲ್ಲೇ ಮಾಡಿದ್ದಾರೆ.
ಇಲ್ಲಿ ನೋಡ್ಬೋದು ಈ ಡಿಸೈನ್ ವರ್ಕ್ ನೋಡ್ತಾ ಇದ್ದೀರಾ. ದ ಲಿವಿಂಗ್ ಪ್ಲೇಸ್ ಎಂಟ್ರಾಗ ನೀವು ನೋಡ್ತಾ ಇದ್ದೀರಾ, ದೊಡ್ಡ ಹಾಲ್ ನಿಮ್ಗೆ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಟಾಪ್ ಸೀಲಿಂಗ್ ನೋಡ್ಬೋದು, ರೂಫ್ ಸೂಪರ್ POP ಡೆಕೋರೇಷನ್ಸ್ ಮಾಡಿ ಶ್ಯಾಂಡ್ಲರ್ ಎಲ್ಲ ಹಾಕಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗೈತೆ ಹಾಲು. ಮತ್ತು ಫ್ಲೋರ್ ನೋಡ್ಬೋದು, ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ತುಂಬ ಸ್ಪೇಷಿಯಸ್ ಹಾಲ್ ಅಂತ ಹೇಳ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇಲ್ಲಿ ರೂಫ್ ನೋಡಿ, ಸೀಲಿಂಗ್ ನೋಡಿ, POP ಡೆಕೋರೇಷನ್ಸ್ ಮಾಡಿದ್ದು ತುಂಬ ಬ್ಯೂಟಿಫುಲ್ ಆಗೈತೆ. ಮತ್ತು ಇಲ್ಲಿ ನೀವು ನೋಡ್ಬೋದು ವಿಂಡೋಸ್ ನೋಡಿ, ಎಷ್ಟು ವೈಡ್ ವಿಂಡೋ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ. 5 ಡೋರ್ ವಿಂಡೋ ನಿಮ್ಗೆ ಕೊಟ್ಟಿದ್ದಾರೆ ಲಿವಿಂಗ್ ಸ್ಪೇಸಲ್ಲಿ. ನಿಮಗೆ ಡೇ ಲೈಟು ಎಂಟರ್ ಆಗ್ತದೆ, ಗಾಳಿ ಬರ್ತದೆ. ಸೊ ಬೆಳಕು ಗಾಳಿ ಸುಮಾರು ನ್ಯಾಚುರಲ್ ಲೈಟ್ ಆ್ಯಂಡ್ ಗಾಳಿ ಎಲ್ಲ ನಿಮ್ಗೆ ಒಳಗಡೆ ಸಿಗ್ತೆ. ನಿಮಗೆ ಅಷ್ಟು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಎಂಟರ್ಟೈನ್ಮೆಂಟ್ ಪ್ಯಾನಲ್ ಇದೆ, TV ಪ್ಯಾನಲ್ಲು, ಮತ್ತು ಇಲ್ಲಿ ಶೆಲ್ಫನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ದೇವ್ರ ಮನೆ. ದಿಸ್ ಹೌಸ್ ಕನ್ಸ್ಟ್ರಕ್ಷನ್ ಇಸ್ 100% ಆಸ್ ಪರ್ ವಾಸ್ತು ಮಾಡಿದ್ದಾರೆ. ಇಲ್ಲಿ ದೇವ್ರ ಮನೆಗೆ ನೀವು ನೋಡ್ಬೋದು, ಇಲ್ಲಿ ಸೂಪರ್ ವುಡ್ ಕಾರ್ವಿಂಗ್ ಐತೆ. ಅಲ್ಲಿ ನೀವು ನೋಡ್ಬೋದು ಆ ಫ್ರೇಮ್ ನೋಡ್ತಾ ಇದ್ದೀರಾ, ವುಡನ್ ಫ್ರೇಮು, ಇದನ್ನು ಟೀಕಲ್ಲೇ ಮಾಡಿದ್ದಾರೆ. ಸೂಪರಾಗಿ ಕಾರ್ವಿಂಗ್ ಇತ್ತು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ದೇವ್ರ ಮನೆ ಮಾಡಿದ್ದಾರೆ ಅಂತ. ಇದಕ್ಕೆ ಲೈಟ್ ಕೊಟ್ಟಿದ್ದಾರೆ. ದೇವ್ರ ಮನೆ ಸೈಡ್ ವಾಲ್ಸ್ಗೆಲ್ಲ ನಿಮ್ಗೆ ಟೈಲ್ಸ್ ಹಾಕಿದ್ದಾರೆ. ಫ್ಲೋರ್ಗೆ ನಿಮ್ಗೆ ವೈಟ್ ಮಾರ್ಬಲ್ ಕೊಟ್ಟಿದ್ದಾರೆ. ದೇವ್ರ ಮನೆ ಡೋರನ್ನು ನೋಡ್ತಾ ಇದ್ದೀರಾ, ಟೀಕಲ್ಲೇ ಮಾಡಿ ಸೂಪರ್ ವುಡ್ ಕಾರ್ವಿಂಗ್ ಐತೆ. ಮತ್ತು ಗ್ಲಾಸ್ ನೋಡ್ಬೋದು, ಗ್ಲಾಸ್ ಎಚ್ಚಿಂಗ್ ಮಾಡಿ ಅದರಲ್ಲೂ ಡಿಸೈನ್ ಮಾಡಿದ್ದಾರೆ. ಎಷ್ಟು ಗ್ಲಾಸ್ ಹಾಕಿದ್ದಾರೆ ನಿಮಗೆ. ಓಮ್ ಅಂತ ಇದೆ. ಲಿಸನ್ ಟು ದ ದೇವ್ರ ಮನೆ, ಯು ಹ್ಯಾವ್ ದ ಅಡುಗೆ ಮನೆ, ದ ಕಿಚನ್. ಹೀಗೆ ಕಿಚನ್ ಟೂರ್ ನಾವು ನೋಡಲ್ಲ. ಕಿಚನ್ ನೀವು ನೋಡ್ಬೋದು, ನಿಮಗೆ ಇಟಾಲಿಯನ್ ಕಿಚನ್ ಇದೆ. ನಿಮ್ಗೆ ಇಟಾಲಿಯನ್ ಕಿಚನ್ ಡಿಸೈನು, ಕಂಪ್ಲೀಟ್ ಕ್ಯಾಬಿನೆಟ್ಸ್ ಇದೆ ಸ್ಟೋರೇಜ್ ಸ್ಪೇಸ್ಗೆ ನಿಮಗೆ. ವಿತ್ ನಿಮಗೆ ಚಿಮ್ನಿ ಜೊತೆನೇ ಬರ್ತದೆ. ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್ ಐತೆ ನಿಮಗೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ಚಿಮ್ನಿ ಸಿಗ್ತಾ ಇದೆ. ಪಿಜನ್ ಕಂಪ್ನಿದು ಯಾವುದು ಲೋಕಲ್ ಬ್ರ್ಯಾಂಡ್ ಅಲ್ಲ. ಪಿಜನ್ ಬಗ್ಗೆ ನಿಮ್ಗೆ ಗೊತ್ತು, ಇಟ್ಸ್ ಅ ವೆರಿ ಬ್ರ್ಯಾಂಡೆಡ್ ಕಂಪ್ನಿ. ಪಿಜನ್ ಕಂಪ್ನಿನ ಚಿಮ್ನಿನೇ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನಿಮಗೆ ಎಂಟೈರ್ ಕಿಚನಲ್ಲಿ ಕ್ಯಾಬಿನೆಟ್ಸ್ ಕೊಟ್ಟಿದೆ. ಸೆಲ್ಲಾರ್ ಕ್ಯಾಬಿನೆಟ್ಸು ಐತೆ. ನಿಮಗೆ ಸ್ಟೋರೇಜ್ ಸ್ಪೇಸ್ ಅಷ್ಟು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಶೆಲ್ಫ್ಸ್, ಕೌಂಟರ್ ಶೆಲ್ಫ್ಸ್ ಐತೆ. ನಿಮಗೆ ಕೌಂಟರ್ ಟಾಪ್ ನಿಮಗೆ ಗ್ರಾನೈಟ್ ಕೌಂಟರ್ ಟಾಪ್ ಐತೆ. ಮತ್ತು ಗ್ಲಾಸ್ ಪೈಪ್ಲೈನ್ ಕನೆಕ್ಷನ್ ಹಾಕಿದ್ದಾರೆ. ಆ ಪೈಪ್ ಎಕ್ಸಿಟ್ ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ನೋಡ್ಬೋದು ಟ್ಯಾಪ್ ಫಿಟ್ಟಿಂಗ್ಸು, ಅದು ಮಸ್ಕಿಟೋ ಮೆಶ್ ಬೇರೆ ಹಾಕಿದ್ದಾರೆ ನಿಮಗೆ. ಸೊ ಸೊಳ್ಳೆಗಳು ಒಳಗಡೆ ಬರಲ್ಲ. ಇಲ್ಲಿ ನಿಮಗೆ ಸ್ಟ್ಯಾರ್ ಕೇಸ್ ಬರ್ತದೆ. ಮತ್ತು ಇಲ್ಲಿ ಒಂದು ಬೆಡ್ರೂಮ್ ಐತೆ ಗ್ರೌಂಡ್ ಫ್ಲೋರಲ್ಲಿ. ಸೊ ಆ ಬೆಡ್ರೂಮ್ ನಾವು ಹೀಗೆ ನೋಡಲ್ಲ. ದಿಸ್ ಇಸ್ ದ ಬೆಡ್ರೂಮ್ ಇನ್ ದ ಗ್ರೌಂಡ್ ಫ್ಲೋರ್. ನೋಡ್ಬೋದು ಇಲ್ಲಿ 3 ಡೋರ್ ವಿಂಡೋಸ್ ಕೊಟ್ಟಿದ್ದಾರೆ ಈ ಸೈಡಲ್ಲೇ. ಮತ್ತು ಈ ವಾಲಲ್ಲೇ ನಿಮಗೆ 3 ಡೋರ್ಸ್ ವಿಂಡೋಸ್ ಬರ್ತಾ ಇದೆ. ಸೊ ನ್ಯಾಚುರಲ್ ಡೇ ಲೈಟ್ ನಿಮಗೆ ರೂಮಲ್ಲಿ ಎಂಟರ್ ಆಗುತ್ತೆ. ಗಾಳಿ ಮೂಮೆಂಟು ಚಲೋ ಇರ್ತದೆ. Enough provisions has been given for the daylight to enter the room and also for the circulation of wind. ರೂಮಲ್ಲಿರೋ ಕ್ಯಾಬಿನೆಟ್ಸ್ ನೀವು ನೋಡ್ಬೋದು, ಆ್ಯಂಪಲ್ ಸ್ಟೋರೇಜ್ ಸ್ಪೇಸಸ್ ಐತೆ ನಿಮಗೆ. ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್, ಲಾಂಗ್ ಮಿರರ್ ಎಲ್ಲ ಬರ್ತಾ ಇದೆ. ಇಲ್ಲೇ ನಿಮ್ಗೆ ಸ್ಟೋರೇಜ್ ಸ್ಪೇಸ್ನ ನಿಮ್ಗೆ ತೋರಿಸ್ತೀನಿ. ದಿಸ್ ಬೆಡ್ರೂಮ್ ಕಮ್ಸ್ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್. ಹೀಗೆ ನೋಡ್ತಾ ಇದ್ದಾರೆ ಫ್ಲೋರಲ್ಲಿ ನಿಮಗೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಸೈಡ್ ವಾಲ್ಸಲ್ಲಿ ಫುಲ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಶವರ್ ಫಿಟ್ಟಿಂಗ್ಸ್ ಐತೆ ಇಲ್ಲಿ ನೋಡ್ಬೋದು. ಟ್ಯಾಪ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್ಸೇ ನಿಮ್ಗೆ ಬರ್ತಾ ಇದೆ. ಲಿವಿಂಗ್ ಸ್ಪೇಸ್ ನಿಮ್ಗೆ ಇಲ್ಲಿ ಒಂದು ಎಕ್ಸಿಟ್ ಡೋರ್ ಐತೆ. ಇಲ್ಲಿ ಪಾತ್ವೆ ಐತೆ. ಇಲ್ಲಿ ನೋಡ್ಬೋದು, ಇಲ್ಲೇ ನಿಮ್ಗೆ ಸಮ್ ಟ್ಯಾಂಕ್ ಬರ್ತದೆ. ಇಟ್ ಇಸ್ ಅ ಟೋಟ್ಲಿ ಸೆಕ್ಯೂರ್ಡ್ ಪ್ರಾಪರ್ಟಿ. ಇಲ್ಲಿ ಎಲ್ಲ ಗ್ರಿಲ್ ಇಟ್ಕೊಂಡು ನಿಮ್ಗೆ ಕ್ಲೋಸ್ ಮಾಡಿದ್ದಾರೆ. 100% ಸೆಕ್ಯೂರ್, ವೆಲ್ ಪ್ರೊಟೆಕ್ಟೆಡ್ ಪ್ರಾಪರ್ಟಿ ಇದು. ಈ ಸೈಡ್ಲಿ ನೀವು ನೋಡ್ಬೋದು ನಿಮಗೆ ವಾಟರ್ ಟ್ಯಾಪ್ ಕನೆಕ್ಷನ್ಸ್ ಇದೆ. ಮತ್ತು ಗ್ಯಾಸ್ ಪೈಪ್ಲೈನ್ ಎಲ್ಲಿ ಬರ್ತಾ ಇದೆ ನೋಡಿ, ಫುಲ್ ಗ್ಯಾಸ್ ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ.
ಇಲ್ಲಿ ಒಂದು ಸಣ್ಣ ರೂಮ್ ಐತೆ. ಇಲ್ಲಿ ಬೇಕಂದ್ರೆ ನೀವು ಇಲ್ಲಿ ಒಂದು ಟಾಯ್ಲೆಟ್ ಫಿಕ್ಸ್ ಮಾಡಿದೆ ಅಂತ ಫಾರ್ ಗೆಸ್ಟ್ ಇಲ್ಲ ಸರ್ವೆಂಟ್ಸ್ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸದ್ಯಕ್ಕೆ ಇದು ಒಂದು ಬಾತ್ರೂಮ್ ಥರ ಐತೆ, ಟಾಯ್ಲೆಟ್ ಇಲ್ಲ. ಬೇಕಂದರೆ ನೀವು ಫಿಟ್ ಮಾಡ್ಕೊಳ್ಬೋದು. ಸೊ ಗ್ರೌಂಡ್ ಫ್ಲೋರಲ್ಲೇ ನಿಮಗೆ ಇಷ್ಟು ದೊಡ್ಡ ಒಂದು ಲಿವಿಂಗ್ ಸ್ಪೇಸ್, ಒಂದು ಹಾಲ್ ಬರ್ತಾ ಇದೆ. ಇಲ್ಲಿ ರೂಫ್ ಎಲ್ಲ ನೋಡ್ತಾ ಇದೆ, POP ಹಾಕಿ ಸೂಪರ್ ಡಿಸೈನ್ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಲಿವಿಂಗ್ ಸ್ಪೇಸ್ ಐತೆ. ಮತ್ತು 1 ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್ ನಿಮ್ಗೆ ಬರ್ತಾ ಐತೆ. ಕಿಚನು, ದೇವ್ರ ಮನೆ. ನೌ ವಿ ವಿಲ್ ಗೋ ಟು ದ ಫಸ್ಟ್ ಫ್ಲೋರ್. ದಿಸ್ ಇಸ್ ಎ 5 BHK ಡ್ಯೂಪ್ಲೆಕ್ಸ್ ಹೌಸ್. ಡ್ಯೂಪ್ಲೆಕ್ಸ್ ಹೌಸಲ್ಲಿ ನಿಮ್ಗೆ 4 BHK ಬರ್ತದೆ. ಇಲ್ಲಿ ಸ್ಟೇರ್ಕೇಸ್ ಹೋಗ್ತಾ ಇದ್ರೆ ನಿಮಗೆ ಎಸ್ ಸ್ಟೀಲಲ್ಲೇ ರೈಲಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಗ್ಲಾಸ್ ಡಿಸೈನ್ ಐತೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಸ್ಟೇರ್ಕೇಸ್ ಸ್ಟೆಪ್ಸಲ್ಲಿ ನೋಡಿ ಗ್ರಾನೈಟಲ್ಲೇ ಮಾಡಿದ್ದಾರೆ, ಮತ್ತು ಸ್ಟೀಲ್ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಲಿವಿಂಗ್ ಸ್ಪೇಸ್ ಐತೆ ನಿಮ್ಗೆ ಫಸ್ಟ್ ಫ್ಲೋರಲ್ಲಿ. ಇದು ನೋಡ್ಬೋದು. ಇಲ್ಲಿ ಬೇಕಂದರೆ ಕೂಡ ನೀವು ಬಂದು TV ಎಲ್ಲ ಫಿಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ 4 ಡೋರ್ ವೈಡ್ ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ನೋಡ್ತಾ ಇದ್ದೀರಾ ಫ್ಯಾನ್ ಫಿಟ್ಟಿಂಗ್ಸ್ ಎಲ್ಲ ಐತೆ ನಿಮಗೆ. ಮತ್ತು ಇಲ್ಲಿ ಒಂದು ಚಿಕ್ಕದಾಗೆ ಒಂದು ಶೋಕೇಸ್ ಬೇರೆ ಐತೆ. ಇಲ್ಲಿ ನೀವು ಸ್ಟೆಪ್ಸಲ್ಲಿ ಬಂದಿದ್ದೀರಾ, ಫಸ್ಟ್ ಬೆಡ್ರೂಮ್ ಇಲ್ಲೇ ಐತೆ, ತೋರಿಸ್ತೀನಿ ನಿಮಗೆ. ಬೆಡ್ರೂಮ್ ಎಲ್ಲ 2 ಸೈಡ್ ವಾಲ್ಸಲ್ಲಿ ನಿಮಗೆ 3 ಡೋರ್ ವಿಂಡೋಸ್ ಬರ್ತದೆ. ಸೊ ದೇರ್ ವಿಲ್ ಬಿ ನ್ಯಾಚುರಲ್ ಡೇಲೈಟ್ ಇರ್ತದೆ, ವೆರಿ ಗುಡ್ ವಿಂಡ್ ಸರ್ಕ್ಯುಲೇಷನ್ ಇರ್ತದೆ, ಗಾಳಿ ಮೂಮೆಂಟ್ ಇರ್ತದೆ. ಈ ಬೆಡ್ರೂಮ್ ನೋಡ್ತಾ ಇದ್ದೀರಾ, ನಿಮ್ಗೆ ಆಸ್ ಯೂಶುವಲ್ ಕ್ಯಾಬಿನೆಟ್ಸ್ ಎಲ್ಲ ಐತೆ. ಸೇಮ್ ಪ್ಯಾಟರ್ನ್ ಡಿಸೈನ್ ಐತೆ. ಕೆಳಗೆ ನೀವು ನೋಡೋದು ಬೆಡ್ರೂಮ್ ಥರನೇ ಪ್ಯಾಟರ್ನ್ ಇದು. ಅಟ್ಯಾಚ್ ಬಾತ್ ಟಾಯ್ಲೆಟ್ ಇಲ್ಲಿ ನೋಡ್ಬೋದು. ಈ ಬಾತ್ ಟಾಯ್ಲೆಟ್ ನಾವು ಹೇಳ್ಬೋದು ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ನಾವು ಕೆಳಗೆ ನೋಡೋದಕ್ಕೆ ಆಲ್ಮೋಸ್ಟ್ 3 times ಇಟ್ಸ್ ಸೈಜ್ ಅಂತ ಹೇಳ್ಬೋದು. ಇದು ಟಾಯ್ಲೆಟ್ ಕಮ್ ಬಾತ್ರೂಮ್ ಟೈಲ್ಸ್ ಬರ್ತಾ ಐತೆ, ವಾಲ್ ಟೈಲ್ಸ್ ಐತೆ, ಬಾತ್ ಫಿಟ್ಟಿಂಗ್ಸು, ಶವರ್ ಎಲ್ಲ ಇದೆ, ಟಾಯ್ಲೆಟು ಬ್ಯೂಟಿಫುಲ್ ಟೈಲ್ಸ್ ಹಾಕಿದೆ, ಫ್ಲವರ್ ಡಿಸೈನ್ ಐತೆ. ಈ ಬೆಡ್ರೂಮ್ ನೀವು ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಯಾಕಂದರೆ ಈ ಬಾತ್ ಟಾಯ್ಲೆಟ್ ಅಷ್ಟು ದೊಡ್ಡದಾಗೇ ಇದೆ. ಇದಕ್ಕೋಸ್ಕರನೇ ನೀವು ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದು ಇಷ್ಟು ಸ್ಪೇಸಿಯಸ್ ಬೇಕಂದರೆ ನೀವು ಒಂದು ಬಾತ್ ಟಬ್ಬೇ ಇಲ್ಲಿ ಫಿಟ್ ಮಾಡ್ಬೋದು, ಅಷ್ಟು ಜಾಗ ಇದೆ, ಅಷ್ಟು ಸ್ಪೇಷಿಯಸ್ ಆಗಿದೆ. ಒಂದು ಬಾತ್ ಟಬ್ ಮಾತ್ರ ನೀವು ಫಿಟ್ ಮಾಡಿ ಅಂತ ಸೂಪರಾಗಿರ್ತದೆ. ನಾವು ಒಂದು 2030 ಹೌಸ್ ಫ್ಯೂ ಇಯರ್ಸ್ ಬ್ಯಾಕ್ ಮಾಡಿದ್ದು. 2030 ಹೌಸಲ್ಲೇ ಅವ್ರು ಬಾತ್ ಟಬ್ನ ಫಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಇಷ್ಟು ದೊಡ್ಡ ಬಾತ್ರೂಮ್ ಐತೆ, ಖಂಡಿತ ಒಂದು ಬಾತ್ ಟಬ್ ಕೂಡ ನೀವು ಫಿಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಫಸ್ಟ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್ ಇನ್ ದ ಫಸ್ಟ್ ಫ್ಲೋರ್. ಸೊ ಅಗೇನ್ ವಿ ಆರ್ ಬ್ಯಾಕ್ ಟು ದ ಲಿವಿಂಗ್ ಸ್ಪೇಸ್ ಇನ್ ದ ಫಸ್ಟ್ ಫ್ಲೋರ್. ಹಾಗೆ ಮುಂದೆ ಹೋಗೋಣ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೊಂದು ಕಾಮನ್ ಬಾತ್ ಟಾಯ್ಲೆಟ್ ಇದೆ. ಇದು ತುಂಬ ಸ್ಪೇಷಿಯಸ್ ಆಗೇ ಇದೆ ಅಂತ ಹೇಳ್ಬೋದು. ಇಲ್ಲಿ ಬಾತ್ ಟಾಯ್ಲೆಟ್ನ ತುಂಬ ಸ್ಪೇಷಿಯಸ್ ಆಗಿ ಜಾಗ ಸೂಪರಾಗೈತೆ. ವಾಟರ್ ಹೀಟರ್ ಎಲ್ಲ ಐತೆ ನಿಮಗೆ. ಈ ವಾಲ್ ಟೈಲ್ಸು ಮತ್ತು ಫ್ಲೋರ್ ಟೈಲ್ಸ್ ನೋಡ್ಬೋದು, ಒಂದು ಬ್ಲೂ ಕಲರ್ ಮಾಡಿದ್ದಾರೆ, ಲೈಟ್ ಬ್ಲೂ ಕಲರಲ್ಲೇ. ಹಿಯರ್ ವಿ ಕಮ್ ಟು ದ ಸೆಕೆಂಡ್ ಬೆಡ್ರೂಮ್ ಇನ್ ದ ಫಸ್ಟ್ ಫ್ಲೋರ್. ಇದು ನೋಡ್ಬೋದು, ಸೆಕೆಂಡ್ ಬೆಡ್ರೂಮ್ ಇದು. ಇದು 1 ಸೈಡ್ ವಾಲಲ್ಲಿ ಇಲ್ಲಿ ನೋಡ್ಬೋದು 3 ಡೋರ್ ವಿಂಡೋ ಬರ್ತದೆ. 3 ಡೋರ್ ವಿಂಡೋ ಫಾರ್ ದ ಡೇ ಲೈಟ್ ಎಂಟರ್ ದ ರೂಮ್ ಆ್ಯಂಡ್ ಆಲ್ಸೋ ಫಾರ್ ದ ವೆಂಟಿಲೇಷನ್ ಆಫ್ ದ ರೂಮ್. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮಗೆ ಕ್ಯಾಬಿನೆಟ್ಸ್ ಇದೆ ಫಾರ್ ಸ್ಟೋರೇಜ್, ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್. ಸೊ ಸೆಕೆಂಡ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ ಬಾತ್ ಟಾಯ್ಲೆಟ್ ಬರಲ್ಲ, ಹಾಲಿರೋ ಕಾಮನ್ ಬಾತ್ ಟಾಯ್ಲೆಟ್ ನೀವು ಯೂಸ್ ಮಾಡಬೇಕು. ಸೊ ಇನ್ನೊಂದು ಬೆಡ್ರೂಮ್ ಐತೆ, ಅದು ನೋಡೋಣ. ಈಗ ನಿಮಗೆ ಥರ್ಡ್ ಬೆಡ್ರೂಮ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿಯೂ ನಿಮಗೆ 1 ಸೈಡ್ ಆಫ್ ದ ವಾಲಲ್ಲೇ ನಿಮಗೆ ವಿಂಡೋಸ್ ಬರ್ತದೆ, 3 ಡೋರ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಈ ಬೆಡ್ರೂಮ್ ನೀವು ನೋಡ್ಬೋದು, ನಿಮಗೆ ಕ್ಯಾಬಿನೆಟ್ಸ್ ಬರ್ತಾ ಇದೆ, ಸ್ಟೋರೇಜ್ ಸ್ಪೇಸು, ವಾರ್ಡ್ರೋಬ್ ಐತೆ. ಓಕೆ, ಈ ಬೆಡ್ರೂಮ್ಗೂ ನಿಮ್ಗೆ ಬಾತ್ ಟಾಯ್ಲೆಟ್ ಇಲ್ಲ. ಸೊ ಫಾರ್ 2 bedrooms ಇನ್ ದ ಫಸ್ಟ್ ಫ್ಲೋರ್ ನಿಮಗೆ ಕಾಮನ್ ಬಾತ್ ಟಾಯ್ಲೆಟ್ ಬರ್ತಾ ಐತೆ. ಮತ್ತು
ಅಲ್ಲಿ ಸ್ಟೇರ್ ಕೇಸ್ ಹತ್ರನೇ ಇರೋ ಬೆಡ್ರೂಮ್ ಅದು ಒಂದು ಮಾಸ್ಟರ್ ಬೆಡ್ರೂಮ್ ಎಂದು ಹೇಳ್ಬೋದು. ಯಾಕಂದರೆ ಅದು ಒಳಗಡೆ ಅಷ್ಟು ಸ್ಪೇಷಿಯಸ್ ಬಾತ್ ಟಾಯ್ಲೆಟ್ ನಿಮಗೆ ಇದೆ. ಒಂದು ಎಕ್ಸಿಟ್ ಡೋರ್ ಕೊಟ್ಟಿದ್ದಾರೆ, ಇದನ್ನು ನಿಮ್ಗೆ ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರಲ್ಲಿರೋದು ನೋಡಿ. ಇಲ್ಲಿ ಒಂದು ಪ್ಯಾಸೇಜ್ ವೇ ಇದೆ, ಇಲ್ಲಿ ಒಂದು ಟ್ಯಾಪ್ ಕನೆಕ್ಷನ್ ನಿಮ್ಗೆ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದೆ. ಇಲ್ಲೇ ನೋಡಿ ಡ್ಯೂಪ್ಲೆಕ್ಸ್ ಹೌಸಲ್ಲಿ ದಿಸ್ ಕಂಪ್ಲೀಟ್ಸ್ ಫಸ್ಟ್ ಫ್ಲೋರ್ ಟೂರ್. ಆಲ್ಸೋ ಫಸ್ಟ್ ಫ್ಲೋರ್ಲ್ಲೇ ನಿಮಗೆ 3 ಬೆಡ್ರೂಮ್ ಐತೆ. ಇಲ್ಲಿ ಎಕ್ಸಿಟ್ ಡೋರ್, ದಿಸ್ ಮೇನ್ ಎಕ್ಸಿಟ್ ಡೋರ್. ಇಲ್ಲಿ ನೋಡಬಹುದು, ಈ ಡೋರು ನಿಮಗೆ ಟೀಕಲ್ಲೇ ಮಾಡಿದ್ದಾರೆ. ಸೂಪರ್ ವುಡ್ ಕಾರ್ವಿಂಗ್ನ ತುಂಬ ಬ್ಯೂಟಿಫುಲ್ಲಾಗಿ ಇದು ಮಾಡಿದ್ದಾರೆ. ಮತ್ತು ಇಲ್ಲೇ ನೋಡಬಹುದು ನಿಮಗೆ ಸ್ಟೇನ್ಡ್ ಗ್ಲಾಸಸ್, ಫ್ಲವರ್ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ಲೆ ಇಲ್ಲಿ ಎಕ್ಸಿಟ್ ಆಗ್ತೆ. ಇಲ್ಲಿ ಒಂದು ಸೂಪರ್ ಸಿಟ್ಔಟ್ ಏರಿಯಾ ಐತೆ ನಿಮಗೆ ನೋಡಿ. ಇದು ಒಂದು ಓಪನ್ ಕೋರ್ಟ್ಯಾರ್ಡ್, ತುಂಬ ದೊಡ್ಡ ಕೋರ್ಟ್ಯಾರ್ಡ್ ಅಂತ ಹೇಳಬೇಕು. ಸೂಪರಾಗಿದೆ, ತುಂಬ ದೊಡ್ಡ ಓಪನ್ ಕೋರ್ಟ್ಯಾರ್ಡ್ ಇದು. ಇಲ್ಲಿ ಕೂಡ ಟೇಬಲ್ ಚೇರ್ಸ್ ಎಲ್ಲ, ಸೋಫಾ ಸೆಟ್ಸ್, 5 ಸೀಟರ್ಸ್ ಎಲ್ಲ ಹಾಕ್ಕೊಂಡು ಈವ್ನಿಂಗ್ ನೀವು ಇಲ್ಲಿ ಕೂತ್ಕೊಂಡು ಚಿಲ್ಔಟ್ ಮಾಡ್ಬೋದು. ಇಷ್ಟು ದೊಡ್ಡ ಓಪನ್ ಸ್ಪೇಸ್ ಐತೆ ಅಂದರೆ. ಇಲ್ಲೇ ನಿಮಗೆ ಸ್ಟೇರ್ ಕೇಸ್ ಇದೆ. ಓಕೆ, ನಿಮ್ಮ ಏರಿಯಾ ನೋಡಿ, ತುಂಬ ಬ್ಯೂಟಿಫುಲ್ ಏರಿಯಾ, 100% ಫುಲ್ಲಿ ಡೆವಲಪ್ ರೆಸಿಡೆನ್ಷಿಯಲ್ ಏರಿಯಾ, ಟಾಪ್ ಕ್ಲಾಸ್ ಏರಿಯಾ ಇನ್ ಹ್ಯೂಜ್ ಡಿಮ್ಯಾಂಡ್, ಒನ್ ಆಫ್ ದ ಬಿಗ್ಗೆಸ್ಟ್ ಡಿಮ್ಯಾಂಡ್ ಏರಿಯಾಸ್ ಇನ್ ಮೈಸೂರು. ಸೊ ನಿಮಗೆ ಫಸ್ಟ್ ಫ್ಲೋರಿಂದ ಎಕ್ಸಿಟ್ ಐತೆ. ಫಸ್ಟ್ ಫ್ಲೋರ್ ಎಕ್ಸಿಟ್ಲಿಂದ ಸ್ಟೇರ್ ಕೇಸ್ ನೀವು ರೀಚ್ ಆಗುತ್ತೆ. ಇಲ್ಲಿಂದ ನೀವು ಟೆರಸ್ಗೆ ಹೋಗ್ಬೋದು. ಸೊ ನೋಡಿ, ಒಂದು ಸೂಪರ್ ಪ್ರಾಪರ್ಟಿ ಇದು. ನೀವು ಬಂದು ಇಲ್ಲೇ ವಾಸ ಇರ್ಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಕೂಡ ಇಟ್ ಇಸ್ ವೆರಿ ಗುಡ್. ಇಟ್ ಇಸ್ ಎ ಫಾಸ್ಟ್ ಡೆವಲಪಿಂಗ್ ಏರಿಯಾ. ಎಲ್ಲಿ ನೋಡೋದು, ಯಾವ ಡೈರೆಕ್ಷನ್ ನೀವು ನೋಡಿದಾಳು ನಿಮ್ಗೆ ಮನೆಯೇ ಐತೆ. ಇಲ್ಲ ಅಂದರೆ ಹೊಸ ಮನೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ದಿಸ್ ಪ್ರಾಪರ್ಟಿ ಇಸ್ ವೆರಿ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಅಸ್ ವೆಲ್. ಆ್ಯಂಡ್ ಆಲ್ಸೋ ಯು ಕುಡ್ ಕಮ್ ಆ್ಯಂಡ್ ಸ್ಟೇ ಇನ್ ದಿಸ್ ಹೌಸ್. ಸೂಪರ್ ಮನೆ ಇತ್ತು. ನಿಮ್ಮ ಡ್ಯೂಪ್ಲೆಕ್ಸ್ ಹೌಸಲ್ಲಿ 4 BHK ಐತೆ, ಮತ್ತು ಟೆರಸಲ್ಲಿ ಒಂದು ಇಂಡಿಪೆಂಡೆಂಟ್ ರೂಮ್ ಐತೆ ನಿಮಗೆ. ಸೊ ಟೋಟಲಿ ದಿಸ್ 5 BHK ಹೌಸ್, 4+1 BHK. ಡ್ಯೂಪ್ಲೆಕ್ಸ್ ಹೌಸಲ್ಲೇ ನಿಮಗೆ 4 ಬೆಡ್ರೂಮ್ಸ್ ಸಿಗ್ತಾ ಇದೆ. ಗ್ರೌಂಡ್ ಫ್ಲೋರಲ್ಲೇ 1 ಬೆಡ್ರೂಮ್ ಐತೆ, ಮತ್ತು 3 ಬೆಡ್ರೂಮ್ ನಿಮಗೆ ಫಸ್ಟ್ ಫ್ಲೋರಲ್ಲಿದೆ. ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ನಮ್ಮ ಪ್ರಾಪರ್ಟಿ ಕರ್ನಾಟಕ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಈ ಮನೆ ಹೆಂಗೆ ಆಯಿತು, ಡಿಡ್ ಯು ಲೈಕ್ ಇಟ್? ಇದ್ರ ಬಗ್ಗೆ ನಿಮ್ಗೆ ಏನು ಥಾಟ್ಸ್ ಇದೆ ಕಮೆಂಟ್ಸಲ್ಲಿ ಹಾಕಿ. ಥ್ಯಾಂಕ್ ಯು ವೆರಿ ಮಚ್.